ಗೊತ್ತಿಲ್ಲ ಯಾಕೆ ಏನು ಎತ್ತ ಅಂತ ಹೇಳಿ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತೇಳಿ ಯುವ ಭಾರತ ಅಂತ ಕರೆಸಿಕೊಳ್ಳುತ್ತೆ ಭಾರತ. ಆದರೆ ದೇಶದಲ್ಲಿ ಯುವ ಭಾರತವಾಗಿರುವಂತಹ ದೇಶ ಯುವಕರನ್ನೇ ಕಳ್ಕೊಡ್ತಾ ಇದೆ. ಯಾಕೆ? ಹೃದಯಾಘಾತ. ಏನು ಕಾರಣ? ಪತ್ತೆ ಹಚ್ಚೋ ಕೆಲಸ ನಡೀತಾ ಇದೆ. ಹಾಸನದಲ್ಲಿ ಒಂದೇ ತಿಂಗಳಲ್ಲಿ ಈಗ 18 ಮಂದಿ ಸಾವನ್ನಪ್ಪಿದ ಬೆನ್ನಲ್ಲೇ ಪುನೀತ್ ರಾಜ್ಕುಮಾರ್ ನಟನೆಯ ಹುಡುಗರು ಸಿನಿಮಾದ ಪಂಕಜ ಹಾಡಿಗೆ ಕುಣಿದಿದ್ದ ನಟಿ ಶೆಫಾಲಿ ಜರಿವಾಲಾ ಈಗ ಹಠಾತ್ ನಿಧನರಾಗಿದ್ದಾರೆ. ಕಾಟಾಲಗ ಅನ್ನುವಂಥ ಹಾಡಿಗೂ ಕೂಡ ಡ್ಯಾನ್ಸನ್ನು ಮಾಡಿದರು. ಬಾಲಿವುಡ್ ನಟಿ ಶೆಫಾಲಿಗೆ ಕೇವಲ 42 ವರ್ಷ ಆಗಿದ್ದು. ಕಿರುತೆರೆ ಹಿರಿತೆರೆಯ ಮೂಲಕ ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿದ್ದ ಶೆಫಾಲಿ ಸಾವಿಗೆ ಅನೇಕರು ಕಂಬನಿ ಮುಡಿದಿದ್ದಾರೆ. ಮುಂಬೈನಲ್ಲಿ ನಿನ್ನೆ ರಾತ್ರಿ ಏಕಾಏಕಿಯಾಗಿ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ಪತಿಯವರನ್ನು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ದಾರಿ ಮಧ್ಯೆನೇ ಪಾಪ ಸಾವನ್ನಪ್ಪಿಟ್ಟಿದ್ದಾರೆ. ಸಾವಿನ ಬಗ್ಗೆ ಪೊಲೀಸರಿಗೊಂದಿಷ್ಟು ಅನುಮಾನ ಆಗಿದೆ. ನಟಿಯ ಮರಣೋತ್ತರ ಪರೀಕ್ಷೆ ಎಲ್ಲ ನಡೆದಿದೆ. ವರದಿ ಬಳಿಕ ಸಾವಿನ ನಿಖರ ಕಾರಣ ಎಲ್ಲ ತಿಳಿಯುತ್ತೆ ಅಂತಿದ್ದಾರೆ. ಇನ್ನು ಅವರ ಅಪಾರ್ಟ್ಮೆಂಟಿಗೆಲ್ಲ ಹೋಗಿದ್ದಾರೆ. ಪೊಲೀಸರು ಕುಟುಂಬಸ್ಥರ ಮತ್ತು ಮನೆಯವರ ಕೆಲಸದವ್ರನ್ನೆಲ್ಲ ವಿಚಾರಣೆ ಮಾಡಿದ್ದಾರೆ. ಜಿಮ್ ಟ್ರೈನರ್ಗಳನ್ನೆಲ್ಲ ವಿಚಾರಣೆ ಮಾಡಿದ್ದಾರೆ. ವಿಧಿವಿಜ್ಞಾನ ತಜ್ಞರು ಕೂಡ ಅಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಒಂದಿಷ್ಟೇನಾದರೂ ಎವಿಡೆನ್ಸ್ಗಳು ಸಿಗುತ್ತಾ ಏನು ಅಂತೇಳಿ ಅನುಮಾನ ಇರೋದ್ರಿಂದ. ಶೆಫಾಲಿ ಮೂಲತಃ ಗುಜರಾತ್ನ ಅಹಮದಾಬಾದ್ನವರು. ಚಿಕ್ಕಂದಿನಿಂದಲೇ ಕಲೆಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇತ್ತು ಅವರಿಗೆ. ಡ್ಯಾನ್ಸ್ ಅಂದರೆ ಅವ್ರಿಗೆ ಸಿಕ್ಕಾಬಟ್ಟೆ ಅಚ್ಚುಮೆಚ್ಚು. ಇದೇ ಉತ್ಸಾಹ ಆಕೆಯನ್ನು ಬಣ್ಣದ ಲೋಕಕ್ಕೆಲ್ಲ ಕರ್ಕೊಂಡು ಬಂದಿತ್ತು. ಫಿಟ್ನೆಸ್ ಬಗ್ಗೆ ಸಿಕ್ಕಾಬಟ್ಟೆ ಕಾಳಜಿ ಅವರಿಗೆ. 42ನೇ ವಯಸ್ಸಿನಲ್ಲೂ ಕೂಡ ತುಂಬ ಫಿಟ್ ಆಗೇ ಇದ್ದರು. ನೋಡೋಕೆ ಫಿಟ್ ಆಗಿ ಇದ್ರೆ ಒಳಗಡೆಗೆ 5-6 ವರ್ಷಗಳಿಂದ ನಟಿ ಶೆಫಾಲಿ ವಯಸ್ಸಾಗುವಿಕೆ ವಿರೋಧಿ ಚಿಕಿತ್ಸೆಯನ್ನು ಪಡಿತಾ ಇದ್ರಂತೆ. ಭಗವಂತ ಎಲ್ಲ ಕೊಟ್ಟರೂ ಕೂಡ ಕೆಲವೊಂದು ಟೈಮಲ್ಲಿ ನಾವು ನಮ್ಮ ಕಾಲ ಮೇಲೆ ಕಲ್ ಚೆಲ್ಕೊಳ್ತೀವಿ. ಹಾಗೆ ಇದು ವಯಸ್ಸಾಗುವಿಕೆಯನ್ನು ವಿರೋಧ ಮಾಡೋಕ್ಕೆ, ಅಂದರೆ ವಯಸ್ಸಾಗದೇ ಇರೋ ರೀತಿಯಲ್ಲಿ ಚಿಕಿತ್ಸೆ ತೊಗೊಳಕ್ಕೆ, ಅದೆಲ್ಲ ಇಂಜೆಕ್ಷನ್ ಜಾಸ್ತಿ ಏನೇನೋ ಇರುತ್ತಪ್ಪ ಅದರಲ್ಲಿ. ಇನ್ನು ನಟಿ ಶೆಫಾಲಿ ಜರಿವಾಲಾ ಪಿಟ್ಸ್ನಿಂದ ಬಳಲ್ತಾ ಇದ್ರಂತೆ. 15ನೇ ವಯಸ್ಸಿನಿಂದಲೂ ಕೂಡ ಮೂರ್ಛೆ ರೋಗದಿಂದ ಬಳಲ್ತಾ ಇದ್ರು. ಅದಕ್ಕೆಲ್ಲ ಅವರು ಯೋಗ, ಧ್ಯಾನ ಇವೆಲ್ಲ ಮಾಡಿಕೊಂಡು ಫಿಟ್ನೆಸ್ ಬಗ್ಗೆ ಕಾಯ್ಕೊಂಡು ಅದನ್ನೆಲ್ಲ ನಾನು ದಾಟ್ಕೊಂಡು ಮುಂದೆ ಬಂದಿದ್ದೀನಿ ಅಂತ ಹೇಳ್ಕೊಂಡಿದ್ರು. ಒಂದು ಕಡೆಗೆಲ್ಲ ಹೇಳ್ತಾ ಇದ್ರು ಅವರು. ಬಾಲ್ಕನಿಯಲ್ಲಿ ನಿಂತಾಗಲೇ ನಂಗೆ ಆಗ್ಬಿಟ್ಟಿತ್ತಂತೆ, ಬಿದ್ದು ಬಿಡುವಂಥ ಪರಿಸ್ಥಿತಿ ಇತ್ತಂತೆ ಅವರಿಗೆ. ಬಟ್ ಯಾವುದು ಆಗಿಲ್ಲ. ಆಮೇಲೆ ನನ್ನನ್ನು ನಾನು ಕಾಪಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಅವರು. ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. 22% ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಒತ್ತಡ ಅನ್ನೋದು ಬಹಳ ಮುಖ್ಯವಾದಂಥ ಕಾರಣ ಆಗಿದೆ. ಮತ್ತು ಬದಲಾದ ಜೀವನ ಶೈಲಿ ಅದು ಕೂಡ ಇವತ್ತು ಹೆಚ್ಚು ಒತ್ತಡವನ್ನು ತಂದಿದೆ. ವಾಯುಮಾಲಿನ್ಯ ಕೂಡ ಈ ಒಂದು ಪ್ರಮುಖ ಕಾರಣವಾಗಿ ಹೊರಹೊಮ್ತಾ ಇದೆ. ಕೋವಿಡ್ ಬರೋದಕ್ಕೆ ಮೊದಲು ಕೂಡ ಯುವಕರಲ್ಲಿ ಮಧ್ಯವಯಸ್ಕರಲ್ಲಿ ಭಾರತ ದೇಶದಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. 25% ಹೃದಯಾಘಾತ ಆದವರಲ್ಲಿ ಇದು ಯಾವುದೇ ನಿಖರವಾದಂಥ ಕಾರಣ ಇಲ್ಲ. ಒಂದು ಆತಂಕ ಎಲ್ಲರನ್ನು ಕಾಡ್ತಾ ಇದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಸಾವು ಮುಂದುವರೆದಿದೆ. ಕಳೆದ 38 ದಿನದಲ್ಲಿ 18 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ 2 ಯುವಕರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇವತ್ತು 37 ವರ್ಷದ ಆಟೋ ಚಾಲಕ ಗೋವಿಂದ ಹಾಗೂ 41 ವರ್ಷದ ಬಿಎಂಟಿಸಿ ಬಸ್ ಡ್ರೈವರ್ ಗಿರೀಶ್ ಉಸಿರು ಚೆಲ್ಲಿದ್ದಾರೆ. ಹಾಸನ ಜಿಲ್ಲೆಯೊಂದರಲ್ಲೇ ಅದ್ಯಾಕೋ 20, 30, 40ರೊಳಗಿನ ವಯಸ್ಸಿನವರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ತನಿಖೆ ಮಾಡುವುದಕ್ಕೆ ಸೂಚನೆ ಕೊಟ್ಟಿದೆ. ಯುವಕರ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಹೃದಯಾಘಾತ ಸಂಬಂಧ ಜಯದೇವ ಆಸ್ಪತ್ರೆ ವೈದ್ಯರಿಗೆ ವರದಿ ನೀಡುವಂತೆ ಸೂಚನೆ ಕೊಡಲಾಗಿದೆ. ಹದಿಹರೆಯದವರಲ್ಲೇ ಹೃದಯಾಘಾತಗಳು ಹೆಚ್ಚಾಗ್ತಿದೆ. ಈ ಪ್ರಕರಣಗಳಿಂದ ಹೃದ್ರೋಗ ತಜ್ಞರು ಸಹ ಆಘಾತ ವ್ಯಕ್ತಪಡಿಸಿದ್ದಾರೆ. ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ, ಜೀವನ ಶೈಲಿಯೇ ಹೃದಯಾಘಾತಕ್ಕೆ ಕಾರಣವಾಗಿದೆ ಅಂತ ಹೃದ್ರೋಗ ತಜ್ಞರು ಹೇಳ್ತಿದ್ದಾರೆ. ಹಾಗಿದ್ದಾಗ ಏನು ಹೃದಯಾಘಾತ ತಡೆಯೋದು ಹೇಗೆ ಅಂತಿದ್ದಾರೆ. ಬಟ್ ಯಾಕೆ ಬರ್ತಾ ಇದೆ ಅನ್ನೋ ನೋಡೋಣ. ಕಾಲಕ್ಕೆ ರಕ್ತದೊತ್ತಡ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ಕಾಲಕ್ಕೆ ಬಿ ಪಿಯನ್ನು ಚೆಕ್ ಮಾಡಿಸ್ಕೊಳ್ಬೇಕು. ಅವಾಗವಾಗ ಮಧುಮೇಹ ಚೆಕ್ ಮಾಡಿಸ್ಕೊಳ್ಬೇಕು, ಅಂದರೆ ಶುಗರು. ಜೀವನ ಶೈಲಿಯನ್ನು ಸರಿ ಮಾಡ್ಕೊಳ್ಬೇಕು. ದಿನನಿತ್ಯ ವ್ಯಾಯಾಮ ಮಾಡಬೇಕು. ಜಂಕ್ ಫುಡ್ಗಳಿಂದ ದೂರ ಇರಬೇಕು. ಇವುಗಳನ್ನೆಲ್ಲ ಹೇಳ್ತೀವಿ. ಅದಕ್ಕೆ ತಕ್ಕಂಗೂ ಕೂಡ ಕೆಲಸ ಮಾಡ್ತಿರ್ತಾರೆ. ಈಗ ನೀವು ವ್ಯಾಯಾಮ ಮಾಡಬೇಕು ಅಂತೀರಿ. ಈಗ ಶೆಫಾಲಿ ಜರಿವಾಲಾ ಜಿಮ್ ಮಾಡ್ತಿರ್ಲಿಲ್ವಾ? ಪುನೀತ್ ರಾಜ್ಕುಮಾರ್ ಜಿಮ್ ಮಾಡ್ತಿರ್ಲಿಲ್ವಾ? ವರ್ಕೌಟ್ ಮಾಡ್ತಿರ್ಲಿಲ್ಲ? ಓಡ್ತಾ ಇರ್ಲಿಲ್ವಾ? ಸೈಕ್ಲಿಂಗ್ ಮಾಡ್ತಿರ್ಲಿಲ್ವಾ? ಏನ್ ಮಾಡ್ತಿರ್ಲಿಲ್ಲ? ಅದಕ್ಕಿಂತಲೂ ಇಂಪಾರ್ಟೆಂಟ್ ಒಂದಿಷ್ಟು ವಿಚಾರಗಳಿದೆ. ಫಸ್ಟ್ ಏನ್ ಮಾತಾಡಿದಾರೆ ನೋಡ್ಬೋಣ. ಹಲವಾರು ಕಾರಣಗಳು ಕೂಡ ಇದೆ. ಈಗಾಗಲೇ ತಾವು ಹೇಳಿದಾಗೆ ಧೂಮಪಾನ, ಮದ್ಯಪಾನ ಆಗ್ಬೋದು. ಸಕ್ಕರೆ ಕಾಯಿಲೆ ಕೂಡ ಭಾರತ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಮಧ್ಯರಾತ್ರಿ ತನಕ ಕೆಲಸ ಮಾಡೋದು, ಬೆಳಗಿನ ಜಾವದ ತನಕ ಕೆಲಸ ಮಾಡೋಂಥದ್ದು. ಸೊ ಈ ಸ್ಪರ್ಧಾತ್ಮಕ ಜಗತ್ತು ಮತ್ತು ಬದಲಾದ ಜೀವನ ಶೈಲಿ ಅದು ಕೂಡ ಇವತ್ತು ಹೆಚ್ಚು ಒತ್ತಡವನ್ನು ತಂದಿದೆ.
ಯುವಕರಲ್ಲಿ ಹೃದಯಾಘಾತ ಆಗ್ತಾ ಇದೆ ಅಂತ ಸಮ್ ಸಿವಿಕ್ ಸೊಸೈಟಿಯಿಂದ ಸರ್ಕಾರಕ್ಕೆ ರೆಪ್ರೆಸೆಂಟೇಷನ್ ಮಾಡಿದಾಗ ಮುಖ್ಯಮಂತ್ರಿಗಳು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. 45 ವರ್ಷದಿಂದ ಕೆಳಗಡೆ ಇರತಕ್ಕಂತಹ ಕೆಲವು 250 ಜನಗಳಿಗೆ ಅಧ್ಯಯನ ಆಗಿದೆ, ಸ್ಟಡಿ ಮಾಡಿದ್ವಿ. ಅದರ ವರದಿಯನ್ನು ಸಹ ಶೀಘ್ರದಲ್ಲೇ ನಾವು ಈಗ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾ. ಯುವಕರಲ್ಲಿ ಸಡನ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಸರ್ಕಾರದ ಗಮನಕ್ಕಿದೆ. ಬಹಳಷ್ಟು ಜನ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಅನೇಕ ಸ್ಟಡಿಗಳು ನಡೆದಿವೆ. ಅಥವಾ ನಮ್ಮ ರಾಜ್ಯದಲ್ಲಿ ಈ ರೀತಿ ಲಿಂಕ್ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ನಮ್ಮ ಗಮನಕ್ಕಂತೂ ಇಲ್ಲ. ನಾನು ವರದಿಯನ್ನು ತರಿಸಿ ನಾವು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿದವ್ರಿಗೂ ಕೂಡ ಇದು ಇವ್ಯಾಲ್ಯೂಯೇಟ್ ಮಾಡಕ್ಕೆ ಹೇಳ್ತೀನಿ. ಸೊ ಈ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಎಲ್ಲರೂ ಹೇಳ್ತಾ ಇರುವಂಥದ್ದು BP, ಶುಗರು ಅವನ್ನೆಲ್ಲ ಚೆಕ್ ಕರೆಕ್ಟ್ ಮಾಡ್ಕೊಳ್ತಾ ಇರಬೇಕು. ಭಾಳಷ್ಟು ಜನ ಏನು ಅನ್ಕೊಂಡ್ಬಿಡ್ತಾರೆ, ನಾನು ಸಣ್ಣ ಇದ್ದೀನಿ, ನನಗೇನಿಲ್ಲ, ನಾನು ಆರೋಗ್ಯವಾಗಿದ್ದೀನಿ ಅಂತೇಳಿ. ಎರಡು ಡಿಫ್ರೆನ್ಸ್ ಇದೆ ಅದರಲ್ಲಿ. ಒಂದು, ದೇಹ ದಪ್ಪಾಗಿರುವಂಥ ಫ್ಯಾಟ್ ಬೇರೆ, ರಕ್ತದೊಳಗಡೆಗಿರುವಂತಹ ಫ್ಯಾಟ್ ಬೇರೆ. ಈ ರಕ್ತದ ಒಳಗಡೆಗಿರುವಂಥ ಫ್ಯಾಟ್ ಏನು ಕೊಲೆಸ್ಟ್ರಾಲ್ ಅಂತ ಕರಿತೀವಿ, ಅದು ಬ್ಯಾಡ್ ಕೊಲೆಸ್ಟ್ರಾಲ್. ಒಳ್ಳೆ ಕೊಲೆಸ್ಟ್ರಾಲು, ಬ್ಯಾಡ್ ಕೊಲೆಸ್ಟ್ರಾಲ್ ಎರಡೂ ಇದೆ. ಸೊ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದೇ ಇದಕ್ಕೆಲ್ಲ ಹಾದಿಯನ್ನು ಮಾಡಿಕೊಡ್ತಾ ಇದೆ ಹೆಚ್ಚಿನ ರೀತಿಯಲ್ಲಿ. ಅದ್ರ ಬಗ್ಗೆ ವ್ಯಾಕ್ಸಿನ್ ಕೂಡ ಹೇಳ್ತಾ ಇದ್ದಾರೆ. ವ್ಯಾಕ್ಸಿನದು ಇನ್ನೂ ಕೂಡ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಬಟ್ ಕೆಲವು ಹೇಳ್ತಾರೆ ಅದನ್ನು ಆಚೆ ಹೇಳೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಆಮೇಲೆ ನನಗೆ ಎಲ್ಲದಕ್ಕಿಂತಲೂ ಯಾರು ಇದ್ರ ಬಗ್ಗೆ ಎಲ್ಲೂ ಮಾತನಾಡ್ತಾ ಇಲ್ಲ. ನಂಗೆ ತುಂಬ ಸ್ಟ್ರಾಂಗ್ ಆಗಿ ಅದ್ರ ಬಗ್ಗೆ ಕಾಣಿಸ್ತಾ ಇರುವಂಥದ್ದು, ನೀವು ಬಳಕೆ ಮಾಡುವಂತಹ ಸಕ್ಕರೆ ಮತ್ತು ಮನೆಯಲ್ಲಿ ಬಳಕೆ ಮಾಡುವಂಥ ಅಡುಗೆ ಎಣ್ಣೆ ಇದೊಂದು ದೊಡ್ಡ ಮಾಫಿಯಾ ಇದ್ದಂಗೆ ಕಾಣಿಸ್ತಾ ಇದೆ. ಈ ವಿಚಾರದಲ್ಲಿ ಸೀರಿಯಸ್ ಆಗಿ ನಂಗೆ ವೆರಿ ಡೌಟ್. ಆ ವಿಚಾರದಲ್ಲಿ ತುಂಬ ಜನರ ಜೊತೆಗೆ ನಾನು ಮಾತನಾಡಿದಾಗ ಅದ್ರ ಬಗ್ಗೆ ಹೌದು ಅಂತಾರೆ. ಬಟ್ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ನಾವು ಬಳಕೆ ಮಾಡುವಂಥ ಅಡುಗೆ ಎಣ್ಣೆ ಏನಿದೆ ಅದ್ರ ಬಗ್ಗೆ ನಿಖರವಾಗಿ ತನಿಖೆ ಮಾಡಬೇಕು. ಅದು ಎಷ್ಟು ಒಳ್ಳೆಯ ರೀತಿಯಲ್ಲಿದೆ. ಯಾಕಂದ್ರೆ ಈಗ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಗಳು ಬಂದ್ಬಿಟ್ಟಿದ್ದಾವೆ. ನಾನು ಇಂಥದ್ದೇ ಅಂಥದ್ದೇ ಅಂತ ಹೇಳಲ್ಲ. ದಯವಿಟ್ಟು ಆ ಬಗ್ಗೆ ತನಿಖೆ ಮಾಡಿ. ನೀವು ಇನ್ನುಳಿದಂಥದ್ದು ಏನಾಗ್ತಾ ಇದೆ ಏನಿಲ್ಲ ಅವನ್ನೆಲ್ಲ ತನಿಖೆ ಮಾಡಿ. ಬಟ್ ನಾವು ತಿನ್ನೋ ಆಹಾರ ಅದರಲ್ಲಿ ಎಣ್ಣೆ ಅತಿ ಹೆಚ್ಚಾಗಿ ಬಳಕೆಯನ್ನು ಮಾಡ್ಕೊಳ್ತೀವಿ. ನಾವು ಪಲ್ಯ ಮಾಡಿದರೆ ಎಣ್ಣೆ, ಸಾಂಬಾರು ಮಾಡಿದರೆ ಎಣ್ಣೆಯಲ್ಲಿ ಕರೆದಿರೋ ಐಟಮ್ಸ್ಗಳು. ಆಮೇಲೆ ನಾವು ಜನರಲ್ ಆಗಿದ್ದೀವ್ಯಾ, ನಾನು ತುಂಬ ನೋಡ್ಬಿಟ್ಟಿದ್ದೀನಿ. ಜನ ಹೇಳ್ತಾರೆ ಏನು ಅಂತಂದರೆ, ಸರ್ ಏನು ತಿನ್ನಲ್ಲ ಸರ್, ಅನ್ನ ಸಾಂಬಾರು ಒಂದು ಆಚೆ ತಿಂತೀನಿ ಅಂತಾರೆ. ಬಟ್ ಏನು ಗೊತ್ತಾ, ಬೆಳಗ್ಗೆ ಇಲ್ಲಿ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗೋರು ಒಂದು ಚಿತ್ರಾನ್ನ ತಿಂತಾರೆ, ಚಿತ್ರಾನ್ನ ಜೊತೆಗೆ ಒಂದು ಬಜ್ಜಿ ಇಟ್ಟಿರ್ತಾರೆ, ತಿಂದ. ಮಧ್ಯಾಹ್ನ ಅನ್ನ ಸಾಂಬಾರು 2 ಬಜ್ಜಿ ಇಟ್ಟಿರ್ತಾನೆ, ಅವ್ನು ಹೋಟೆಲ್ನವನೇ ಇಟ್ಕೊಟ್ಬಿಡ್ತಾನೆ, ಚೆನ್ನಾಗಿ ರುಚಿ ಹತ್ತುತ್ತೆ, ತಿಂದ. ರಾತ್ರಿ ಮನೆಗೆ ಹೋಗೋ ಟೈಮಲ್ಲಿ ಏನಾದ್ರು ತಿಂದ, ಬಜ್ಜಿ ತಿಂದ. ನಿಮಗೆ ಯಾವ ರೀತಿಯಾಗಿ ಎಣ್ಣೆಯಲ್ಲಿ ಕರೆದಿರುವಂಥ ಪದಾರ್ಥವನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಅದನ್ನು ಯೋಚನೆ ಮಾಡಬೇಕು. ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ತಿಳುವಳಿಕೆಗಳು ಬರಬೇಕು. ಮೂಲವಾಗಿರುವಂಥದ್ದೇ ಅಡುಗೆಯಲ್ಲಿ ಬಳಕೆ ಮಾಡುವಂಥ ಎಣ್ಣೆಯ ವಿಚಾರದಲ್ಲಿ ಅನ್ನುವಂಥದ್ದು ನಂಗೆ ಗಟ್ಸ್ ಫೀಲಿಂಗ್. ಅದು ಯಾಕೋ ಸಮಥಿಂಗ್ ವೆಂಟ್ ರಾಂಗ್ ಅಂತ ಅನಿಸ್ತಾ ಇದೆ ಇತ್ತೀಚೆಗಂತೂ ತುಂಬ ರೀತಿಯಲ್ಲಿ. ಆಮೇಲೆ ಮೈದಾಗಳನ್ನು ಸಿಕ್ಕಾಪಟ್ಟೆ ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಮೈದಾ ಪದಾರ್ಥಗಳನ್ನು, ಸಕ್ಕರೆಯನ್ನು, ಎಣ್ಣೆಯನ್ನು, ಇವೆಲ್ಲವೂ ಕೂಡ ವೆರಿ ಹಾರ್ಮ್, ತುಂಬ ಹಾರ್ಮ್ ಆಗುತ್ತೆ ನಮಗೆ. ಅದು ಅರ್ಥ ಆಗ್ತಿಲ್ಲ ನಮಗೆ. ವಿಪರೀತವಾಗಿ ಬಿಸ್ಕೆಟ್ಸು, ಅದು ಮೈದಾ. ಬೇಕರಿ ಐಟಮ್ಸ್ಗಳು ಮೈದಾದಲ್ಲಿ ಮಾಡಿರೋದು ವಿಪರೀತವಾಗಿ. ಅದೇನಾಗಲ್ಲ ಬಿಡು, ನಾನು ಸಣ್ಣ ಇದ್ದೀನಿ, ನನಗೇನೂ ಆಗಿಲ್ಲ. ಆಮೇಲೆ ಎವ್ರಿ 2-3 ಮಂತ್ಸಿಗೆ ಒಂದ್ಸಲ ನಿಮ್ಮ ಬ್ಲಡ್ ಚೆಕ್ ಮಾಡಿಸ್ಕೊಳ್ತಾ ಇರಿ. ಆಮೇಲೆ ಐರನ್ ಕಂಟೆಂಟ್ ವಿಪರೀತವಾಗಿ ಆದಾಗ ನಿಮ್ಮ ಬ್ಲಡ್ಡು ಗಟ್ಟಿ ಆಗತ್ತೆ, ಥಿಕ್ ಆಗತ್ತೆ. ತಿನ್ನಿರಬೇಕು. ನಮ್ಮ ರಕ್ತ ತೆಳುವಾಗಿರಬೇಕು, ಗಟ್ಟಿ ಆಗಬಾರ್ದು. ಕಬ್ಬಿಣದ ಅಂಶ ಕಡಿಮೆ ಇದ್ರೂ ಸಮಸ್ಯೆ, ಜಾಸ್ತಿ ಆದ್ರೂ ಸಮಸ್ಯೆ. ಜಾಸ್ತಿ ಆದಾಗ ನಿಮ್ಮ ಬ್ಲಡ್ ಗಟ್ಟಿ ಆಗತ್ತೆ. ಅದರ ಪರಿಣಾಮಗಳು ಬೇರೆ ಬೇರೆ ರೀತಿಯಲ್ಲಿ ಅಂತ ಉಂಟು ಮಾಡುತ್ತೆ. ಹೇಗೇನೋ ಆಗುತ್ತೆ. ವೈದ್ಯರು ಕ್ಲಿಯರ್ ಆಗಿ ಹೇಳ್ತಾರೆ. ನಾನು ವೈದ್ಯ ಅಲ್ಲ, ಬಟ್ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ಹೇಳ್ತಾ ಇದ್ದೀನಿ. ತುಂಬ ಕೇರ್ಫುಲ್ ಆಗಿರಬೇಕು ಈಗಿರುವಂಥ ಪರಿಸ್ಥಿತಿಯಲ್ಲಿ. ಅದು ಆಚೆ ತಿನ್ಬೇಕಾದ್ರಂತೂ ತುಂಬ ಜಾಗೃತರಾಗಿರಿ. ಎಣ್ಣೆಯಲ್ಲಿ ಕರೆದಿರೋದು ಆಚೆ ತಿನ್ನಬೇಡಿ. ವಾರಾನುಗಟ್ಟಲೆ ಅದೇ ಎಣ್ಣೆಯಲ್ಲಿ ಕರೆದಿದ್ದು, ಅದಕ್ಕೆ ಇನ್ನೊಂದು ಎಣ್ಣೆ ಮಿಕ್ಸ್ ಮಾಡಿದ್ದು ಕರೆದು ಕೊಡ್ತಾ ಇರ್ತಾರೆ. ಇವ್ರು ರುಚಿ ಹತ್ತುತ್ತೆ ಅಂತ ತಿಂತಾ ಇರ್ತಾರೆ. ನಿಜವಾಗಿಯೂ ಹೇಳಬೇಕು ಅಂತಂದ್ರೆ ಫುಡ್ ಎಕ್ಸ್ಪರ್ಟ್ಗಳು ಹೇಳ್ತಾರೆ, ಒಂದು ಸಲ ಎಣ್ಣೆಯನ್ನು ಬಿಸಿ ಮಾಡಿದ ನಂತರ ಅದರ ಸತ್ವ ಹೊರಟೋಗ್ಬಿಡುತ್ತೆ. ಅದು ನಿಮಗೆ ಜಿಡ್ಡೆ. ಅದೇ ಪಾತ್ರೆಗೆ ಅಂಟ್ಕೊಂಡಿರುವಂಥ ಜಿಡ್ಡನ್ನು ಸೋಪ್ ಹಚ್ಚಿ ತೊಳೆದ್ರೂ ಕೂಡ, ಯಾರು ನೀವು ಪಾತ್ರೆ ತಿಕ್ತಿರೋಲ್ಲ ಗೊತ್ತಿಲ್ಲ, ನಾನೊಂದು ತಿಕ್ಕಿ ನೋಡಿದ್ದೀನಿ, ಆ ಜಿಡ್ಡು ಹೋಗಲ್ಲ. ಸೋಪ್ ಹಚ್ಚಿ ತಿಕ್ಕಿದ್ರು ದೇಹದೊಳಗೆ ಹೋಗುತ್ತಾ? ಯೋಚನೆ ಮಾಡಿ ಯಾವುದನ್ನು ಹೆಂಗಿರಬೇಕು, ನಮ್ಮ ಜೀವನ ಕ್ರಮಗಳು ಹೇಗಿರಬೇಕು ಅಂಥೇಳಿ. ಬಟ್ ವೆರಿ ಶಾಕಿಂಗ್. ಹಾಸನದಲ್ಲಿ 18 ಜನ 1.5 ತಿಂಗಳಲ್ಲಿ. ಪಾಪ ಮನೆಯಲ್ಲಿರುವಂಥವ್ರ ಪರಿಸ್ಥಿತಿ ಏನು? ಹಾಗೆ ನೋಡಿದ್ರೆ ನಮ್ಮ ಹಿರಿ ತಲೆಗಳೇ ಗಟ್ಟಿ ಅನಿಸ್ತಾ ಇದೆ.
ಅವ್ರು ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ದಾರೆ, ಆಗಿನ ಆಹಾರ ಪದ್ಧತಿನೂ ಹಾಗಿತ್ತು. ಹಾ, ಅವ್ರು ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ದಾರೆ. ಈಗಿರುವಂಥ ಜನ್ರೇಷನ್ ನಮ್ಮ ಟೈಮಲ್ಲಿ ಇರುವಂಥವ್ರು ಎಲ್ಲರೂ ಹೆಂಗಾಗ್ಬಿಟ್ಟಿದೀವಿ ಅಂತಂದ್ರೆ, ಏನ್ ತಿಂದ್ರೆ ನಡೆಯುತ್ತೆ ಬಿಡು, ಇರೋದು ಒಂದು ಜೀವನ, ತಿನ್ನೋದು, ಹಿಂಗಾಗ್ತಾ ಇದೆ. ಹಣೆ ಬರ ಸ್ವಲ್ಪ ಬದಲಾವಣೆ ಮಾಡಬೇಕು. ಗೈಡ್ ಮಾಡಿ ಯಾರಾದರೂ ಒಂದಿಷ್ಟು. ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಗಾದೆ ಮಾತು ಅಕ್ಷರಶಃ ನಿಜವಾಗ್ತಾ ಇದೆ. ಪೀರಿಯಡ್ ಸಮಯದಲ್ಲಿ ಮಹಿಳೆಯರಿಗೆ ಸಮಸ್ಯೆ ಆಗಬಾರ್ದು ಅಂತ ಸರ್ಕಾರ, ಆರೋಗ್ಯ ಇಲಾಖೆ ಉಚಿತವಾಗಿ ಸ್ಯಾನಿಟರಿ ಪ್ಯಾಡ್ ಅನ್ನು ಕೊಡುತ್ತೆ. ಆದರೆ ಕಲಬುರಗಿಯ ಫರಹದಾಬಾದ್ನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಶುಚಿ ಪ್ಯಾಡ್ಗಳನ್ನು ಸುಟ್ಟು ಹಾಕಲಾಗಿದೆ. ಫರಹದಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉನ್ನತೀಕರಣಗೊಂಡಂತಹ ಹಿನ್ನೆಲೆ ಹಳೆಯ ಕಟ್ಟಡವನ್ನು ತೆರವು ಮಾಡಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಹಳೆಯ ಕಟ್ಟಡ ತೆರವಿನ ವೇಳೆ ಕಟ್ಟಡದ ತುಂಬೆಲ್ಲ ವಿತರಣೆಯಾಗದಂತಹ 100ಕ್ಕೂ ಹೆಚ್ಚು ಬಾಕ್ಸ್ಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಪ್ಯಾಡ್ಗಳು ಪತ್ತೆಯಾದವು. ಇದನ್ನು ಕಂಡ ಪಿಎಚ್ಸಿಯ ಕೆಲ ಸಿಬ್ಬಂದಿಗಳು ಕೂಡಲೇ ಪ್ಯಾಡ್ಗಳನ್ನು ನಾಶ ಮಾಡಬೇಕಲ್ಲ, ಬೆಂಕಿ ಹಚ್ಚಿಬಿಟ್ರು. ಸೋರ ತಪ್ಪನ್ನು ಮುಚ್ಚಿ ಹಾಕೊಳ್ಳೋ ಪ್ರಯತ್ನ ನಡೆಸಿದ್ರು. ಸ್ಥಳೀಯರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದಾಗ ಈ ವಿಷಯ ಬೆಳಕಿಗೆ ಬಂತು. ಸ್ಥಳೀಯರು ಕಿಡಿಕಾರದಾಗ ಪಿಎಚ್ಸಿ ಸಿಬ್ಬಂದಿ ಕಾಲ್ಕಿತ್ತಿದ್ದಾರೆ. ಈ ಎಲ್ಲಾ ಶುಚಿ ಪ್ಯಾಡ್ಗಳು 2017ರಲ್ಲಿಯೇ ತಯಾರಿಸಲಾಗಿದೆ. 2021ರವರೆಗೆ ವ್ಯಾಲಿಡಿಟಿ ಇತ್ತು. ಫರದಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಾಥಮಿಕ ವ್ಯಾಪ್ತಿಗೆ ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳು ಒಳಪಡುತ್ತವೆ. ಸುಡ್ಲಿಕತ್ತಾರ ಅಂತ ಹೇಳಿದ್ರು. ಆ ಟೈಮ್ದಾಗ ಬಂದು ನೋಡಿದಾಗ ಇಲ್ಲಿ ಲಕ್ಷಾಂತರ ಸ್ಯಾನಿಟರಿ ಪ್ಯಾಡ್ ಬಾಕ್ಸ್ಗಳೆಲ್ಲ ಹೊರಗಡೆ ತಂದಿಟ್ರು. ನಾ ಕೇಳಿದ್ ಯಾಕೆ ಸುಡ್ಲಿಕತ್ತೀರಿ, ಪ್ರತಿಯೊಬ್ಬರು ಕೂಡ ಕೊಡಬೇಕಲ್ಲ, ಇದು ಶುಚಿ ಯೋಜನೆದಾಗ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೇಳಿದಾಗ ಇಲ್ಲರಿ ಎಕ್ಸ್ಪೈರಿ ಆಗ್ಯಾವ, ಅದಕ್ಕೆ ಸುಡು ಅಂತ ಹೇಳ್ಯಾರ, ಸುಡ್ಲಿಕತ್ತೀವಿ ಅಂತ ಹೇಳಿದ್ರು. ಇದು ಪ್ರತಿಯೊಂದು ಕೂಡ ಹೆಣ್ಮಕ್ಳಿಗೆ ತಲುಸೋ ನಿಟ್ಟಿನಲ್ಲಿ ಏನು ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಅದು ಕೊಡಬೇಕಾಗ್ಯದ. ಆದ್ರೆ ಇಲ್ಲೇನಾಗ್ತದೆ ಅಂತಂದ್ರೆ ಈ ಥರ ಸುಡೋ ಮುಖಾಂತರ ಅವರು ಇಲ್ಲ ಡೇಟ್ ಎಕ್ಸ್ಪೈರಿ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ, ಹೀಗಾಗಿ ಸುಟ್ಟಾಕತ್ತೀವಿ ಅನ್ನತಕ್ಕಂಥ ಮಾತು ಹೇಳ್ತಾರೆ ಅವರು. ಇವಾಗ ನಮ್ಮ ವಿಚಾರ ಏನಿದೆ, ನಮ್ಮ PHC ಆವರಣದಲ್ಲಿ ಸುಮಾರು 15 ಗ್ರಾಮಗಳು ಬರ್ತಾವೆ. ಆ 15 ಗ್ರಾಮದ ಮಹಿಳೆಯರು ಕೊಟ್ಟರೆ ಎಷ್ಟೋ ಉಪಯೋಗ ಆಗುತ್ತೆ ಬಡ ಮಕ್ಕಳ. ಈಗಲೂ ಕೂಡ ಹಳ್ಳಿಗಳಲ್ಲಿ ಇವುಗಳನ್ನು ಬಳಕೆ ಮಾಡಬೇಕು ಅಂದರೆ ಬಹಳ ಹಿಂದೇಟು ಹಾಕುವಂಥವ್ರು ಇದ್ದಾರೆ. ಮಡಿವಂತಿಕೆ ಇದೆ, ಬಟ್ಟೆಯನ್ನ ಬಳಕೆ ಮಾಡ್ಕೊಳ್ತಾರೆ, ಇನ್ಫೆಕ್ಷನ್ ಆಗುತ್ತೆ ಅದರಿಂದ. ಆದರೂ ಕೂಡ ಅವ್ರಿಗೆ ಹೋಗಿ ಕೇಳಕ್ ಕಷ್ಟ. ಇನ್ನು ಗಂಡು ಮಕ್ಕಳಂತೂ ಹೋಗಿದಂತ ತೊಂಬ ಅಂತಂದ್ರೆ ಅಯ್ಯೋಯ್ಯೋ ಏನು ಆಟ ಆಡ್ಬಿಡ್ತಾರೆ ಅಂತಂದ್ರೆ, ನೀವು ತಂದು ಕೊಡ್ರಿ. ಗಂಡು ಮಕ್ಕಳು ಮನೆಯಲ್ಲಿರುವಂಥವ್ರು ಏನು ಹೆಣ್ಮಕ್ಳು ಹೋಗಿ ತಂದು ಕೊಡ್ಬೇಕಾ? ಅದನ್ನ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣಿಗೆ ತಂದು ಕೊಡೋಕೆ ಏನು ನಿಮಗೆ ಕಷ್ಟ? ಆಮೇಲೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆಯಲ್ಲ, ಇದರಂತ ದುರುಳರು ಇನ್ನೊಂದಿಲ್ಲ ಅಂತ ಕಾಣಿಸ್ತಾ ಇದೆ ನನಗೆ, ವಿಪರೀತವಾಗಿ ಅವರದ್ದು. ಅಟ್ಲೀಸ್ಟ್ ಅಂಗನವಾಡಿಯವರಂತೂ ಏನ್ರಿ ಪಾಪ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ಅವ್ರು ಮನೆಗೆ ಹೋಗ್ಬಿಟ್ಟು ಏನೆಲ್ಲ ತಲುಪಿಸ್ಬೇಕೆಲ್ಲ ತಲುಪಿಸ್ತಾರೆ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದವ್ರದ್ದು ಹೆಂಗೆ ಅಂತಂದ್ರೆ, ಯಾರು ಬಂದರು, ಹಾಕು ಬುಕ್ಕು ರೆಡಿ ಮಾಡಿಡು ಅಷ್ಟೇ. ಇವ್ರಿಗೆ ಏನಾದರೂ ಒಂದು ಜವಾಬ್ದಾರಿ ಕೊಡ್ತೀರಾ ಮಾನ್ಯ ಆರೋಗ್ಯ ಸಚಿವರೇ? ಜವಾಬ್ದಾರಿ ಕೊಡ್ತೀರಾ, ಕೊಡಲ್ವಾ? ಇಲ್ಲ ಇವುಗಳನ್ನ ಕೊಡುವಂಥ ವ್ಯವಸ್ಥೆ ಏನಾದರೂ ಇದ್ರೆ ಪಾಪ ಅಂಗನವಾಡಿಯವರು ಕೊಟ್ಬಿಡಿ. ಅವರ ಕಿಟ್ಗಳನ್ನು ಕೊಡ್ತಾರೆ, ಅದ್ರ ಜೊತೆಗೆ ಇವನ್ನೂ ಕೊಟ್ಬಿಡ್ತಾರೆ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ. ಕಾರಣ ಅಲ್ಲೆಲ್ಲ ಕೆಲಸ ಮಾಡುವಂಥದ್ದು ಹೆಣ್ಮಕ್ಳು ಬೇಕಿದ್ರೆ ಹೆಣ್ಮಕ್ಳಿಗೆ ಒಂದು ಆಸರೆಯಾಗಿ ನಿಂತ್ಕೊಳ್ತಾರೆ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿರುವಂಥವ್ರಲ್ಲ, ಅವರೆಲ್ಲ ದುಡ್ಡಿಗೋಸ್ಕರ ನಿಂತಿರುವಂಥವ್ರು. ನಿಜವಾದ ಕೆಲಸಗಾರರು, ಆಶಾ ಕಾರ್ಯಕರ್ತರು, ಅಂಗನವಾಡಿಯವರು ನಿಜವಾಗಿ ಕೆಲಸವನ್ನು ಮಾಡುವಂಥವ್ರು. ಎಂಥ ದುರುಳರು ಅಂತಂದ್ರೆ, ಒಂದೇನೋ ಕಟ್ಟಡ ಕಟ್ಟಿಟ್ಬಿಟ್ಟಿದ್ದಾರೆ, ಏನಾದರೂ ಆದರೆ ಬಂದು ಅಲ್ಲಿ ನಿಂತ್ಕೊಂಡು ಹೋಗಿ, ಅವ್ರಿಗೇನು ಸಂಬಂಧನೇ ಇಲ್ಲ ಊರಿನ ಬಗ್ಗೆ ಅನ್ನೋ ರೀತಿಯಲ್ಲಿ. ಈ ಪ್ರೈವೇಟ್ನವರು ಒಂದಿಷ್ಟು ಕ್ಯಾಂಪ್ಗಳನ್ನು ಮಾಡ್ತಾರೆ, ಆರೋಗ್ಯದ ಕ್ಯಾಂಪ್ಗಳನ್ನು. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿರುವಂಥ ಕ್ಯಾಂಪ್ಗಳು ಮಾಡೋಕ್ಕೆ ಏನು ನಿಮಗೆ ಕಷ್ಟ? ಏನು ಕಷ್ಟ ನಿಮಗೆ ಹೋಗಿ ಕ್ಯಾಂಪ್ಗಳನ್ನು ಹಾಕೋಕ್ಕೆ? ಒಂದೊಂದು ಹಳ್ಳಿಗಳಲ್ಲೂ ಕೂಡ ಕ್ಯಾಂಪ್ ಮಾಡಿಬಿಟ್ಟು ಪ್ರತಿ ತಿಂಗಳಿಗೂ ಬನ್ನಿ ಇಂಥದ್ದೆಲ್ಲ ಕೊಡಿ, ಅವೇರ್ನೆಸ್ ಮೂಡಿಸುವಂಥದ್ದೇನು? ವೈದ್ಯರು ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಜೊತೆಗೆ ಲಿಂಕ್ ಇಟ್ಕೊಂಡಿರ್ತಾರೆ. ಅವರಿಲ್ಲೊಂದು ಬೆಳಿಗ್ಗೆ 10 ಗಂಟೆಗೆ ಬಂದ್ಬಿಟ್ಟು ಡ್ಯೂಟಿ ಮಾಡಿಬಿಟ್ಟು ಮಧ್ಯಾಹ್ನ ಪೂರ್ತಿ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲಿಂದ ಸಂಜೆ ಬಂದ್ಬಿಟ್ಟು ಒಂದು ಪಂಚ್ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ರೆ ಮುಗಿದೋಯ್ತು. ಸುಧಾರಿಸಲ್ವಾ ಮಾನ್ಯ ಆರೋಗ್ಯ ಮಂತ್ರಿಗಳು? ಇನ್ನುಳಿದಂಥದ್ದು ರಾಜಕೀಯದೆಲ್ಲ ದೊಡ್ಡದಾಗಿ ಮಾತನಾಡ್ತೀರಾ. ನೀವು ಅದೇನೋ ಶುರು ಮಾಡಿದ್ರಿ ಒಂದಿಷ್ಟು ಬದಲಾವಣೆಯನ್ನ ಮಾಡಕ್ಕೆ, ಅಲ್ಲಿ ಇಲ್ಲಿ ರೇಡ್ ಮಾಡಿಸ್ಬಿಟ್ಟು ಆಹಾರದ್ದು ಅದನ್ನ ಏನೋ ಮಾಡ್ತಾ ಇದೀವಿ ಅಂತ ಹೇಳಿ ಬಹಳ ಖುಷಿಯಾಗಿತ್ತು ನಮಗೆ. ಮೊದಲು ಬೇಸ್ ಕರೆಕ್ಟ್ ಮಾಡಿ. ಅದೇ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಒಂದು ಹೋದ್ರಲ್ಲಿ ಏನೂ ಸಿಗೋದಿಲ್ಲ ಅಂತ ಪರಿಸ್ಥಿತಿಗಳಿದಾವೆ ಕೆಲವು ಕೇಂದ್ರಗಳಲ್ಲಿ. ಇದನ್ನು ಸರಿ ಮಾಡಿಸಿ ನೀವು. ಇದನ್ನು ಸರಿಪಡಿಸಿದ್ರೆ ಮೇಲ್ಗಡೆ ಇರೋದೆಲ್ಲ ಆಟೋಮೆಟಿಕ್ಲಿ ಚೆನ್ನಾಗಿ ಆಗ್ತಾ ಬರುತ್ತೆ. ಏನು ವ್ಯವಸ್ಥೆ ಇಟ್ಟಿದ್ದೀರಾ ಅದನ್ನ? ಈಗ ಯಾರೆಲ್ಲ ಇದನ್ನ ಮಾಡಿದಾರಲ್ಲ ಈ ತರ 2017ರಿಂದ ಇದೆ ಅಲ್ಲಿ. ಇದು ಯಾವಾಗ ಅಲ್ಲಿಗೆ ಬಂದಿದೆ, ಅಲ್ಲಿಂದ ಇಲ್ಲಿಯವರೆಗೂ ಅಲ್ಲಿ ಯಾರ್ಯಾರಿದ್ದಾರೆ ಸಿಬ್ಬಂದಿಗಳು, ಅವರ ಸಂಬಳದಿಂದಲೇ ಕಡಿತಗೊಳಿಸಿ ಇದು ಎಷ್ಟು ಖರ್ಚಿದೆ ಅದನ್ನೆಲ್ಲ ವಾಪಸ್ ಪಡಿಬೇಕು. ಸರ್ಕಾರ ಮತ್ತೆ ಕಟ್ಟುವಂಗಿಲ್ಲ ಇದರಲ್ಲಿ, ಅವರಿಂದ ವಾಪಸ್ ಪಡಿಬೇಕು. 1 ಲಕ್ಷ ಪ್ಯಾಡ್, ಅದು 1 ಲಕ್ಷ. ಪಾಪ ಎಷ್ಟು ಹೆಣ್ಮಕ್ಳಿಗೆ ಅನುಕೂಲ ಆಗಿರೋದ್ರಿ. ಅವ್ರಿಗೇನಾಗಬೇಕಾಗಿದೆ ಅಲ್ಲಿರೋ ಕೆಲಸ ಮಾಡೋರಿಗೆ? ಅವ್ರಿಗೆ ಮನುಷ್ಯತ್ವನೇ ಇಲ್ವಾ ಅಂತ? ಬರೀ ದುಡ್ಡು 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 ದುಡ್ಡು. ಹೋಗಿ ಎಲ್ಲರೂ ಪ್ರೈವೇಟಲ್ಲಿ ಕೆಲಸ ಮಾಡ್ತಾರೇನೋ ಎಲ್ಲರೂ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ.
ಏನೋ ನೋಟಿಸ್ ಕೊಟ್ಟಿದ್ದಾರಂತೆ, ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋಬೇಕು ಅದನ್ನು ನೋಟಿಸು. ಏನು ನೋಟಿಸ್ ಕೊಡ್ತಾರಂತೆ? ತೆಗೆದಾಕ್ಬೇಕು ಕೆಲಸದಿಂದ ಅಲ್ಲಿ ಯಾರಿದ್ದಾರೆ ಅವ್ರನ್ನೆಲ್ಲ, ಅವ್ರ ಸಂಬಳದಿಂದ ವಸೂಲಿ ಮಾಡಬೇಕು, ಅವಾಗ ಸರಿ ಆಗುತ್ತೆ. ಅಂಥದ್ದು ಶುರು ಮಾಡಿದ್ರೆ ಇಂಥವೆಲ್ಲ ಸರಿ ಇರುತ್ತೆ. ಅವು ಕೆಲವು ಆಸ್ಪತ್ರೆಗಳಲ್ಲಿ ಮೆಡಿಸಿನ್ಸ್ ಅಂತೆ, ಅವನು ಹಂಗೆ ಬಿಸಾಕಿರ್ತಾರೆ ಅಲ್ವಾ ದಿವ್ಯಾ? ಎಷ್ಟೋ ಸುದ್ದಿಗಳು ನಾವೇ ಮಾಡಿದ್ದೀವಿ, ಮೆಡಿಸಿನ್ಸ್ಗಳನ್ನ ಹಂಗೆ ಬಿಸಾಕಿರ್ತಾರೆ. ಅವು ಪ್ರಾಣಿಗಳು ತಿಂದ್ರೆ ಏನು ಕತೆ ಅಂತ ನಾವೇ ವರದಿ ಮಾಡಿದ್ದೀವಿ. ದರಿದ್ರಗಳು ತಂದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ನಾವು ಎಷ್ಟು ಹೇಳ್ತೀವಿ, ನಿಮ್ಗೆ ಗ್ಯಾರಂಟಿಗಳು ಬೇಕಾಗಿಲ್ಲ, ಈ ಆರೋಗ್ಯ ಮತ್ತು ಶಿಕ್ಷಣ ಇವೆರಡನ್ನು ಸುಧಾರಿಸಿ ಸಾಕು, ಎಲ್ಲವೂ ಕೂಡ ಸರಿ ಆಗುತ್ತೆ ಅಂತ ಹೇಳಿ. ಅದನ್ನೇ ಮಾಡಲ್ಲ ನೀವು. ಉಳಿದಿದೆಲ್ಲ ಪುಕ್ಕಟೆ ಕೊಟ್ಕೊಂಡು ಓಡಾಡಿ. ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ, ಫ್ರೀ ಬಸ್ ಕೊಟ್ಟಿದ್ದೀವ್ರಿ ಮಹಿಳೆಯರಿಗೋಸ್ಕರ, ನಂಗೂ ಫ್ರೀ, ನಿಂಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅನ್ಕೊಂಡು. ಮಣ್ಣು ಇದನ್ನ ಕೊಡಿ ಮೊದಲು ಹೆಣ್ಮಕ್ಳಿಗೆ.